ಗುರುದೇವಾ, ನಿನಗೆ ಆಶ್ಚರ್ಯ ಆಗಿದೆ. ಖಂಡಿತ. ಈ ರೀತಿ ಸಣ್ಣವಳಾಗುವುದಕ್ಕಾಗಿ ಇದ್ದ ಯೋಗ್ಯತೆಯನ್ನು ಇಲ್ಲ ಅಂತ ಗಂಡನೇ ಹೇಳುವಂತಹ ಸ್ಥಿತಿಗಾಗಿ ನಾನು ಆಸೆ ಪಟ್ಟನೆ. ಹೀಗೊಂದು ಅವಸ್ಥೆ ಬರುವುದಕ್ಕಾಗಿ ನಾನು ಇವರ ಕೊರಳಿಗೆ ಮಾಲೆ ಹಾಕ್ತೇನೆ. ಇದು ಬಯಸಿ ಬಂದ ಭಾಗ್ಯ ಆಗಲಿಲ್ಲ, ಇದೊಂದು ಕೆಟ್ಟ ಯೋಗ ಆಯಿತು ಅಂತ ನೀವು ಯೋಚಿಸಿ. ನಿನ್ನ ಮನಸ್ಥಿತಿಯನ್ನು ನಾನು ಓದಬಲ್ಲೆ, ತಿಳಿಯಬಲ್ಲೆ. ಪ್ರಾಣೇಶ್ವರಿ ಸ್ವಾಮಿ, ಲೀಲಾ ನಾಟಕದಲ್ಲೇ ಇರುವವನು ನಾನು ಅಂತ ನೀನು ಗೊತ್ತಿದೆ. ಗೊತ್ತಿದೆ. ಪ್ರಪಂಚದಲ್ಲಿ ಭಕ್ತರ ಉದ್ಧಾರಕ್ಕಾಗಿ ವಿವಿಧ ವ್ಯವಹಾರಗಳನ್ನು ಮಾಡುವಂತಹ ನಾನು ಕೆಲವರಿಗೆ ಬಹಳ ದಿನ ಅರ್ಥವೇ ಆಗುವುದಿಲ್ಲ. ಅರ್ಥ ಆಗುವಾಗ ಹೊತ್ತು ಬಹಳ ಆಗ್ತದೆ. ಮಧ್ಯದ ಭಾಗ ಏನಿದೆಯೋ ಆ ಭಾಗದಲ್ಲಿ ಮತ್ತೆ ಅನೇಕ ವ್ಯಾಖ್ಯಾನ ಮಾಡ್ತಾ ಹಾಗಿರಬಹುದು ಹೀಗಿರಬಹುದು ಅಂತ ಕಲ್ಪನಾ ಲೋಕದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ವಿಹಾರ ಮಾಡ್ತಾ ಇರೋದು. ಆದ್ರೆ ನೀನು ನನ್ನ ಹೆಂಡತಿ, ನನ್ನ ಈ ಥರದ ವ್ಯವಹಾರವನ್ನು ನೀನು ಇದುವರೆಗೆ ನೋಡಲಿಲ್ಲ. ನಿನ್ನಲ್ಲಿ ನಾನು ಪ್ರಶ್ನೆ ಕೇಳಿದೆ, ನೀನೊಂದು ಉತ್ತರ ಕೊಟ್ಟೆ. ಅದು ಇಷ್ಟು ವಿಸ್ತಾರವಾಗಿ ಬೆಳೀತದಂತೆ ನೀನೂ ಕಲ್ಪಿಸಲಿಲ್ಲ. ಇಲ್ಲ, ನಾನು ಕಲ್ಪಿಸಿದ್ದೆ. ನನಗೆ ಬೇಕಾಗಿತ್ತು. ಅವನು ಅಹಂಕಾರಿಯಾಗಿದ್ದಾನೆ. ಸರಿ. ಈ ಕೆಲವು ಸಲ ಕೆಲವನ್ನು ನಾಶ ಮಾಡುವುದಕ್ಕೆ ಅಹಂಕಾರ ಒಂದು ಆಯುಧ ಆಗ್ತದೆ. ಅದು ಏನು, ಎಲ್ಲಿ, ಎತ್ತ ಅಂತ ಈಗ ಬೇಡ. ನೀನು ಇಷ್ಟು ತಿಳ್ಕೊ, ನಿನ್ನ ಪತಿಯ ಬಗ್ಗೆ ನಿನ್ನ ಅಭಿಪ್ರಾಯ ಏನಿದೆಯಲ್ಲ ಅದರಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಬೇಡ. ಅದಂತೂ ಖಂಡಿತ ಯಾವಾಗಲೂ ಆಗೋದಿಲ್ಲ. ನಿನ್ನ ಶ್ರದ್ಧೆ ನಿನ್ನನ್ನು ಕಾಪಾಡುತ್ತದೆ. ಮುಂದಿನ ದೃಶ್ಯಗಳಲ್ಲಿ ನಿನಗೇನು ಕೆಲಸ ಇಲ್ಲ. ಈ ದೊಡ್ಡ ದೊಡ್ಡವರಿಗೆಲ್ಲ ಎಲ್ಲ ಪ್ರಸಂಗಗಳಲ್ಲೂ ಕೆಲಸ ಸಿಗ್ತದೆ. ಬಂದಿದ್ದಾರೆ ಇದ್ದಾರೆ ಅಷ್ಟೇ. ಲಕ್ಷ್ಮೀ ಸಮೇತನಾದಂತಹ ನಾರಾಯಣ ಏನು ಮಾಡಿದ್ರು, ಲಕ್ಷ್ಮಿಯ ಸಾಂಗತ್ಯದಿಂದ ಆಚಾರಿತ್ವದಿಂದ ನಡೀತಾನೆ. ಇದರಿಂದ ಲೋಕಕ್ಕೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡು ಬದಿಗೆ ಸರಿದರು. ಮುಂದಿನ ದೃಶ್ಯ